ಒಬ್ಬ ವ್ಯಕ್ತಿ ಮರ ಕಡಿಯಲು ಕಾಡಿಗೆ ಹೋಗುತ್ತಾನೆ. ಅಲ್ಲಿ ಮರದ ಮೇಲಿರುವ ದೆವ್ವವೊಂದು ಆತನನ್ನು ಮರ ಕಡಿಯದಂತೆ ತಡೆಯುತ್ತದೆ. ಮರ ಕಡಿಯಬೇಡ, ನಿನಗೆ ಬೇಕಾದ ವರ ನೀಡುವೆ ಎನ್ನುತ್ತದೆ. ಈತ ಅತಿ ಆಸೆಯಿಂದ ಮನೆಗೆ ಬಾ ಎಂದು ಕರೆಯುತ್ತಾನೆ. ಅದು ಮನೆಗೆ ಬರಲು ಒಂದು ಕರಾರು ಹಾಕುತ್ತದೆ. ಅದೇನೆಂದರೆ ಸದಾ ತನಗೆ ಕೆಲಸ ಕೊಡಬೇಕು, ಇಲ್ಲದಿದ್ದರೆ ತಾನು ನಿನ್ನನ್ನು ತಿನ್ನುವೆ ಎಂದು. ಈತ ಏನೇ ಕೆಲಸ ಕೊಟ್ಟರೂ ಅದು ಕ್ಷಣಾರ್ಧದಲ್ಲಿ ಮುಗಿಸಿಬಿಡುತ್ತಿತ್ತು. ಮತ್ತೆ ಕೆಲಸ ಕೊಡದಾಗ ದೆವ್ವ ಆತನನ್ನೇ ತಿನ್ನಲು ಹೋಗುತ್ತದೆ. ಆಗ ದೆವ್ವಕ್ಕೆ ಹೆದರಿ ಆತ ಓಡುತ್ತಾನೆ. ಓಡಿ ಮತ್ತೆ ಅದೇ ಹಳೆಯ ಮರದತ್ತ ಬರುತ್ತಾನೆ. ಆಗ ಆತನಿಗೊಂದು ಉಪಾಯ ಹೊಳೆಯುತ್ತದೆ. ತಾನು ಮತ್ತೆ ಕರೆಯುವವರೆಗೆ ಈ ಮರ ಹತ್ತುವುದು ಇಳಿಯುವುದು ಮಾಡುತ್ತಾ ಇರಬೇಕು ಎನ್ನುತ್ತಾನೆ. ಹೀಗೆ ದೆವ್ವಕ್ಕೆ ಸತತ ಕೆಲಸ ಕೊಟ್ಟು ದೆವ್ವವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುತ್ತಾನೆ. ಕೆಲಸ ಆಗಬೇಕಾದರೆ ದೆವ್ವವನ್ನು ಕರೆಯುತ್ತಾನೆ. ಕೆಲಸ ಮುಗಿದೊಡನೆ ಮರ ಹತ್ತುವುದು ಇಳಿಯುವುದು ಮಾಡಬೇಕು ಎನ್ನುತ್ತಾನೆ. ಮನುಷ್ಯನ ಮನಸ್ಸು ಎನ್ನುವುದು ಆ ದೆವ್ವ ಇದ್ದಂತೆ. ಅದಕ್ಕೆ ಸತತ ಕೆಲಸ ಕೊಟ್ಟು ಅದನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು, ಇಲ್ಲದಿದ್ದರೆ ಅದು ನಮ್ಮನ್ನೇ ತಿನ್ನುತ್ತದೆ. ಇನ್ನಷ್ಟು ಕಥೆಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ.